ನಮಸ್ಕಾರ ಸ್ನೇಹಿತರೆ. ಹೀಗೆ ನ್ಯೂಸ್ಗಳ ಬಗ್ಗೆ ಚೆಕ್ ಮಾಡ್ತಾ ಇರುವಾಗ ಅಂದ್ರೆ ಲೇಟೆಸ್ಟ್ ನ್ಯೂಸಸ್ ಏನಿದೆ ನೋಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಕೊಟ್ಟಂತ ಒಂದು ಹೇಳಿಕೆ ಕಾಣಿಸ್ಕೊಡ್ತು. ಅಂದ್ರೆ ಅವರು ಯಾರೋ ಪತ್ರಕರ್ತರು ಯಾರೋ ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿರುವಂತ ಮಾತನ್ನ ಕೇಳಿದಾಗ ನಗಬೇಕೋ ಅಳಬೇಕೋ ಅಂತ ತಿಳ್ಕೊಂಡು ಅರ್ಥ ಆಗಿಲ್ಲ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ಚುನಾವಣೆ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂದ್ರೆ ಮುಂದೆ ಬರಬಹುದಾದಂತ ಚುನಾವಣೆ ಬಗ್ಗೆ ಹೇಳಿದ್ದಾರೆ. ಆ ಚುನಾವಣೆಯಲ್ಲಿ ಏನ್ ಆಗ್ಬಹುದು ಅನ್ನೋದು ಈವಾಗಲೇ ಅವ್ರಿಗೆ ಗೊತ್ತಾಗಿದೆ ಅನಿಸ್ತದೆ. ಹಾಗಾಗಿ ಈಗಾಗಲೇ ಅವರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡೋದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತ ಮಾತೇನು, ಹಾಗೆ ನನಗೆ ಅದನ್ನು ನೋಡಿದಾಗ ನಗು ಬರ್ಲಿಕ್ಕೆ ಕಾರಣ ಏನು, ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ್ಲೂ ಕೂಡ ಅಷ್ಟೇ ಪ್ರಚಾರದಲ್ಲಿರುವಂತಹ ವ್ಯಕ್ತಿ. ಒಬ್ರಲ್ಲ ಒಬ್ರು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಷ್ಟೇ ಬಾಯಿ ಬಂದಾಗ ಮಾತಾಡ್ಕೊಂಡು ಟ್ರೋಲ್ ಆಗ್ತಾ ಇರ್ತಾರೆ. ನನ್ಗನ್ಸ್ತಾ ಇದೆ ಪತ್ರಕರ್ತರಿಗೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ನೆಚ್ಚಿನ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅನ್ಸ್ತದೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ನೋಡಿದ ತಕ್ಷಣ ಇವ್ರು ಹೋಗಿ ಅವ್ರಿಗೆ ಮೈಕ್ ಹಿಡಿತಾರೆ, ಯಾವುದೋ ಒಂದು ವಿಷಯದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಷ್ಟೇ ಎದ್ದೊತ್ತದ್ದು ಏನೊಂದು ಉತ್ತರ ಕೊಟ್ಟು ಬಿಡ್ತಾರೆ. ನಂತರ ಟ್ರೋಲ್ ಆಗ್ತಾನೆ ಇರ್ತಾರೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಎಲ್ಲರೂ ಕೂಡ ಆಡ್ಕೊಂಡು ನಗಾಡ್ಲಿ ಶುರು ಮಾಡ್ತಾರೆ. ಅದೇನೇ ಇರಲಿ, ಪ್ರಿಯಾಂಕ್ ಖರ್ಗೆ ಅವರು ಲೇಟೆಸ್ಟ್ ಆಗಿ ಹೇಳಿರುವಂತಹ ವಿಷಯದ ಬಗ್ಗೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪತ್ರಕರ್ತರು ಪಶ್ಚಿಮ ಬಂಗಾಳದ ಚುನಾವಣೆ ಬಗ್ಗೆ, ಹಾಗೇನೆ ಕೇರಳ ಮತ್ತು ತಮಿಳುನಾಡಿನಲ್ಲಿ ನಡೆದಂತಹ ಚುನಾವಣೆ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಆಗ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ಗೆದ್ದಿದೆ ಹೊರತು ಬಿಜೆಪಿ ಗೆದ್ದಿಲ್ಲ. ಚುನಾವಣಾ ಆಯೋಗವನ್ನ ತಮ್ಮ ಕಿಸೆಯಲ್ಲಿ ಇಟ್ಕೊಂಡು ಬಿಜೆಪಿ ಇಲ್ಲಿ ಚುನಾವಣೆಯನ್ನ ನಡೆಸಿದೆ. ಹಾಗಾಗಿ ಅಲ್ಲಿಯ ಚುನಾವಣೆಯನ್ನ ಬಿಜೆಪಿ ಗೆದ್ದಿದೆ ಅಂತೇಳಿ ಹೇಳಿದ್ರು. ಹಾಗೇನೆ ಮಮತಾ ಬ್ಯಾನರ್ಜಿ ಅವರು ಸೋತಿಲ್ಲ, ಅವ್ರನ್ನ ಚುನಾವಣಾ ಆಯೋಗ ಸೋಲಿಸ್ತು ಅಂತ ಕೂಡ ಹೇಳಿದ್ದಾರೆ. ಹಾಗೇನೆ ಮುಂದುವರೆದು ಅವರು ಇನ್ನೊಂದು ಮಾತನ್ನ ಹೇಳಿದ್ರು. ಈ SIR ಮುಖಾಂತರ 91 ಲಕ್ಷ ಮತದಾರನ ಹೆಸರನ್ನ ಡಿಲೀಟ್ ಮಾಡೋ ಮುಖಾಂತರ ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ವೋಟ್ ಸಿಗದೆ ಇರುವ ರೀತಿಯಲ್ಲಿ ನೋಡ್ಕೊಂಡ್ರು. ಆ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದೆ ಅಂತೇಳಿ ಹೇಳಿದ್ರು. ಅಂದ್ರೆ SIR ಮುಖಾಂತರ 91 ಲಕ್ಷ ಮತವನ್ನ ಡಿಲೀಟ್ ಮಾಡಿರೋದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಅಲ್ಲಿ ಸೋತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ನನ್ಗನ್ಸ್ತದೆ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚಿನ ದಿನಗಳಲ್ಲಿ ಕಿವುಡರಾಗಿದ್ದಾರಾ ಅಥವಾ ಕುರುಡರಾಗಿದ್ದಾರಾ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ರಿಸಲ್ಟ್ ಬಂದಿರೋದು 4ನೇ ತಾರೀಕು, ಇವತ್ತು 7ನೇ ತಾರೀಕು. 3 ದಿನ ಆದ್ರೂ ಕೂಡ ಅಲ್ಲಿಯ ಜನ ಸಂಭ್ರಮಿಸ್ತಾ ಇದ್ದಾರೆ, ರಸ್ತೆಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಸಿಕ್ಕಂತ ಸ್ವಾತಂತ್ರ್ಯ ಅಂತ ಹೇಳ್ಕೊಂಡು ಅವರು ಎಲ್ರಿಗೂ ಸಿಹಿಯನ್ನು ಹಂಚುತ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ಅವರು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕಾರಣ ಏನಿರಬಹುದು? ಇದ್ರ ಬಗ್ಗೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡಬೇಕಾಗಿದೆ. ಅಲ್ಲಿಯ ಜನತೆ ಯಾವ ರೀತಿಯಾದಂತಹ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ರು ಅಂತ ಹೇಳಿದ್ರೆ, ಈ ದೀದಿ ಆಡಳಿತದಲ್ಲಿ ಅವರಿಗೆ ಮಾತಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ, ಧೈರ್ಯದಿಂದ ವೋಟ್ ಹಾಕ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ವೋಟ್ ಹಾಕ್ಲಿಕ್ಕೆ ಬಂದ್ರು ಕೂಡ ಅವ್ರಿಗೆ ಮನಸ್ಸಿಗೆ ಬಂದವರಿಗೆ ವೋಟ್ ಹಾಕ್ಲಿಕ್ಕೂ ಅಲ್ಲಿ ಅವರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಆ ರೀತಿಯಾಗಿ ಅಲ್ಲಿ TMC ಗೂಂಡಗಳು ಅವರ ಮೇಲೆ ದೌರ್ಜನ್ಯವನ್ನು ತೋರ್ತಾ ಇದ್ರು. ಆದ್ರೆ ಮೊನ್ನೆ ಚುನಾವಣಾ ಆಯೋಗ ಕೊಟ್ಟಂತ ಭದ್ರತೆ ಮತ್ತು ಕೊಟ್ಟಂತ ಭರವಸೆಯಿಂದಾಗಿ ಅವರೆಲ್ಲರೂ ಈ ಬಾರಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ವೋಟನ್ನ ಹಾಕಿದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಗೆದ್ದಿದೆ. ಮಮತಾ ಬ್ಯಾನರ್ಜಿ ಅವರ ದುರಾಡಳಿತಕ್ಕೆ ಒಂದು ಬ್ರೇಕ್ ಬಿದ್ದಿದೆ. ಇದನ್ನ ಅಲ್ಲಿಯ ಜನರು ಕಳೆದ 3 ದಿನಗಳಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಕೂಡ ಜಯವನ್ನು ಗಳಿಸಿ ಅಧಿಕಾರದ ಗದ್ದುಗೆಗೆ ಇರ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ದಿನ ಸೆಲೆಬ್ರೇಟ್ ಮಾಡಿದ್ರು? 1 ದಿನ ಸೆಲೆಬ್ರೇಟ್ ಮಾಡಿರ್ಬೋದು. 2ನೇ ದಿನ ಅವ್ರವ್ರ ಕೆಲಸದಲ್ಲಿ ಅವ್ರು ನಿರತರಾಗಿದ್ರು. ಅಂದ್ರೆ ಆಯ್ತು, ಸರ್ಕಾರ ಬಂತು, 1 ದಿನ ಸೆಲೆಬ್ರೇಟ್ ಮಾಡಿ ಸೈಲೆಂಟ್ ಆಗಿಬಿಡ್ತೇವೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಅಲ್ಲ. ಅಲ್ಲಿಯ ಜನತೆ ಇನ್ನೂ ಕೂಡ ಸೆಲೆಬ್ರೇಟ್ ಮಾಡುವಂತಹ ಮೂಡ್ ನಲ್ಲಿದ್ದಾರೆ. ರಸ್ತೆಯಲ್ಲಿ ಬಿಜೆಪಿಯ ಬಾವುಟವನ್ನು ಹಿಡ್ಕೊಂಡಿದ್ದಾರೆ. ಹಾಗೇನೆ ಕೇಸರಿ ಬಾವುಟವನ್ನು ಹಿಡ್ಕೊಂಡು ಅಲ್ಲಿ ಮೆರವಣಿಗೆಗಳನ್ನ ಮಾಡಿಸ್ತಾ ಇದ್ದಾರೆ. ಮುರ್ಷಿದಾಬಾದ್ ನಲ್ಲಿ ಕಳೆದ 15 ವರ್ಷಗಳಿಂದ ಮುಚ್ಚಿರುವಂತಹ ಕಾಳಿ ದೇವಾಲಯವನ್ನ ಮೊನ್ನೆ ಅಲ್ಲಿಯ ಮಹಿಳೆಯರು ಓಪನ್ ಮಾಡಿ ಅದಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ಪರಿಸ್ಥಿತಿ ಯಾವ ಮಟ್ಟಿಗಿತ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಇದೆಲ್ಲದು ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಣಿಸ್ತಾ ಇಲ್ಲ ಅನ್ಸ್ತದೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಟಿವಿ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಅನ್ಸ್ತದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಮಾಡಿರುವಂತಹ ಒಂದು ವಿಡಿಯೋ ಒಂದಿದೆಯಲ್ಲ, ಅದ್ರ ಬಗ್ಗೆ ನೆನಪಿಲ್ಲ ಅನ್ಸ್ತದೆ. ನನ್ಗನ್ಸ್ತದೆ ಮೊದಲ ಸುತ್ತಿನ ಮತದಾನ ನಡೀತಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ವಿಡಿಯೋ ಅನ್ಸ್ತದೆ. ಕಾರ್ನಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಅವರು ಟ್ವೀಟ್ ನಲ್ಲಿ ಹಂಚಿಕೊಂಡಿದ್ರು. ಆ ವಿಡಿಯೋದಲ್ಲಿ ಅವರು ಅತ್ಯಂತ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ದುರಾಡಳಿತ, ಭ್ರಷ್ಟಾಚಾರ, ಹಾಗೇನೆ ಅತಿಯಾದಂತಹ ಓಲೈಕೆಯಿಂದಾಗಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ತಾ ಇದೆ ಅಂತ ತಗೊಂಡು ಅವರು ವಿಡಿಯೋ ಮಾಡಿ ಹಂಚಿದ್ದಾರೆ. ಇದು ಚುನಾವಣೆ ಮೇಲೆ ಕೂಡ ಪ್ರಭಾವ ಬೀರಿದೆ ಅಂತ ಕೊಂಡೇ ಹೇಳ್ತಾ ಇದ್ದಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಸೋತ ನಂತರ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಇರ್ಬೋದು, ಈಗ ಉಲ್ಟಾ ಮಾತಾಡಲಿ ಶುರು ಮಾಡಿದೆ. ಅಲ್ಲಿ ಬಿಜೆಪಿ ಗೆದ್ದಿದ್ದು ರಿಗ್ಗಿಂಗ್ ಮಾಡಿ, ಬೂತ್ ಕ್ಯಾಪ್ಚರಿಂಗ್ ಮಾಡಿ, ಚುನಾವಣಾ ಆಯೋಗ ಮತದಾನದ ಎಣಿಕೆ ಸಂದರ್ಭದಲ್ಲಿ ಅಕ್ರಮ ಎಸಗಿದೆ ಅಂತ ಕೊಂಡು ಹೇಳ್ತಾ ಇದ್ದಾರೆ. ಇವ್ರಿಗೆ ಮೋಸ್ಟ್ಲಿ ಗೊತ್ತಿಲ್ಲ ಅನ್ಸ್ತದೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ಕಾರ್ಯಕರ್ತರಿಗೆ ಯಾವ ರೀತಿಯಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೊನೆಯ ಮತ ಎಣಿಕೆ ಮುಗಿಯುವವರೆಗೂ ಕೂಡ ಅಲ್ಲಿಂದ ಕದಲಿಕ್ಕಿಲ್ಲ. ನೀವು ಊಟ ತಿಂಡಿ ಕಾಫಿ ಏನಿದ್ರು ಕೂಡ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡು ಹೋಗಿ
ಕೌಂಟಿಂಗ್ ಸ್ಥಳದಿಂದ ನೀವು ಹೊರಗಡೆ ಬರ್ಲಿಕ್ಕಿಲ್ಲ. ಒಮ್ಮೆ ಕೌಂಟಿಂಗ್ ಮುಗ್ದು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೀವು ಹೊರ ಬರಬೇಕು. ಈ ರೀತಿಯಾಗಿ ಕಟ್ಟುನಿಟ್ಟಿನ ಆದೇಶವನ್ನ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿದ್ರು. ಅದನ್ನ ಅಲ್ಲಿ ಕಾರ್ಯಕರ್ತರು ಕೂಡ ನಿರ್ವಹಿಸಿದ್ದಾರೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. SIR ಇಂದಾಗಿ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋತ್ರು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಚುನಾವಣಾ ಆಯೋಗ ಕೂಡ ಅಲ್ಲಿ ಮೋಸ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮಧ್ಯಪ್ರದೇಶ ಮತ್ತು ಹರಿಯಾಣದಲ್ಲೂ ಕೂಡ ಚುನಾವಣಾ ಆಯೋಗ ಮೋಸ ಮಾಡಿ ಗೆದ್ದಿತ್ತು ಅಂತ ಹೇಳಿದ್ರು. ಹಾಗೇನೆ ಅಸ್ಸಾಂನಲ್ಲಿ ಕೂಡ ಇದೇ ರೀತಿಯಾಗಿ ಬಿಜೆಪಿ ಗೆದ್ದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವರು ಯಾವ ರೀತಿಯಾಗಿ ಆಡಳಿತ ನಡೆಸಿದ್ದಾರೆ, ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಈ 10 ವರ್ಷಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ನಡೆದಿದೆ, ಅದ್ರ ಬಗ್ಗೆ ಇವರು ಏನು ಮಾತಾಡೋದಿಲ್ಲ. ಕೇವಲ ಅಲ್ಲಿಯ ಜನರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ಕೊಂಡಿದ್ರು. ಆದ್ರೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸೇರ್ಕೊಂಡು ಆ ಮತ ಎಲ್ಲದೂ ಕೂಡ ಬಿಜೆಪಿ ಹೋಗೋ ರೀತಿಯಲ್ಲಿ ನೋಡ್ಕೊಂಡು ಅಲ್ಲಿ ಬಿಜೆಪಿ ಗೆದ್ದಿದೆ ಅನ್ನೋ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅದಾದ್ಮೇಲೆ ಕೇರಳ ಮತ್ತು ತಮಿಳುನಾಡು ಬಗ್ಗೆ ಪ್ರಶ್ನೆ ಕೇಳಿದಾಗ ಅಲ್ಲಿ ಸರಿಯಾದಂತಹ ಚುನಾವಣೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಇವರದೇ ಸರ್ಕಾರ ಬರ್ತಾ ಇದೆ, ಹಾಗಾಗಿ ಅಲ್ಲಿ ಚುನಾವಣೆ ಯಾವುದೇ ರೀತಿಯಾದಂತಹ ಅಕ್ರಮಗಳು ನಡೆದಿಲ್ಲ, ಸರಿಯಾದಂತ ಚುನಾವಣೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ಸ್ತದೆ, SIR ಮುಖಾಂತರ ಕೇರಳದಲ್ಲಿ ಕೂಡ 9 ಲಕ್ಷ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಅದರ ಬಗ್ಗೆ ಇವ್ರು ಮಾತಾಡೋದಿಲ್ಲ, ಯಾಕಂದ್ರೆ ಇವರ ಸರ್ಕಾರ ಬಂದಿದೆಯಲ್ಲ, ಹಾಗಾಗಿ ಎಲ್ಲದೂ ಸರಿಯಾಗಿರ್ತದೆ ಅಂತ ತಿಳ್ಕೊಂಡಿದ್ದಾರೆ. ಒಂದ್ ವೇಳೆ ಬಿಜೆಪಿಯ ಅಥವಾ ಬೇರೆ ಇನ್ಯಾವುದೋ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಅಲ್ಲೂ ಕೂಡ ಮೋಸ ನಡೆದಿದೆ ಅಂತ ಹೇಳ್ತಾ ಇದ್ರು ಅನ್ಸ್ತದೆ. ಹಾಗೇನೆ ಅಲ್ಲಿ LDF ಸೋಲಿಕ್ಕೆ ಪ್ರಮುಖ ಕಾರಣ ಅವ್ರು ಮಾಡ್ಕೊಂಡಂತ ಸ್ಕ್ಯಾಮ್ಗಳು, ಭ್ರಷ್ಟಾಚಾರ, ಅದಾದ್ಮೇಲೆ ನೆಪೋಟಿಸಂ, ಇದೆಲ್ಲದನ್ನೂ ಅವ್ರು ಮೆನ್ಷನ್ ಮಾಡಿದ್ರು. ಅವರ ಈ ಮಾತನ್ನ ಕೇಳಿದಾಗ ನಂಗೆ ನಗು ಬಂತು. ಯಾಕಂತ ಹೇಳಿದ್ರೆ ನೆಪೋಟಿಸಂ ಅಂತೇಳಿ ಹೇಳಿದ್ರಲ್ಲ, ಇವ್ರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಇವ್ರು ಹೇಗೆ ರಾಜಕೀಯಕ್ಕೆ ಬಂದ್ರು? ಫಸ್ಟ್ ಟೈಮ್ ಇವ್ರು ವಿನ್ ಆದ ತಕ್ಷಣ ಇವ್ರಿಗೆ ಮಂತ್ರಿಗಿರಿ ಹೇಗೆ ಸಿಕ್ತು? ಇದ್ರ ಹಿಂದೆ ಯಾರಿದ್ರು? ಇದ್ರ ಬಗ್ಗೆ ಕೂಡ ಅವ್ರು ಮಾತಾಡ್ಬೇಕಲ್ಲ. ಅದು ಬಿಟ್ಕೊಂಡು ಕೇರಳದಲ್ಲಿ ನೆಪೋಟಿಸಂ ಬಹಳಷ್ಟು ನಡೀತಾ ಇತ್ತು. ಅದನ್ನ ಅಲ್ಲಿಯ ಜನತೆ ವಿರೋಧಿಸಿ ಅವರಿಗೆ ವಿರುದ್ಧವಾಗಿ ಮತ ಚಲಾಯಿಸಿದ್ರು. ಹಾಗಾಗಿ ನಾವು ಗೆದ್ವಿ ಅಂತ ಹೇಳಿದ್ರು. ಹಾಗೇನೆ ತಮಿಳುನಾಡಿನಲ್ಲಿ ಕೂಡ ಅತ್ಯಂತ ಫೇರ್ ಆದಂತ ಇಲೆಕ್ಷನ್ ನಡೆದಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ತಮಿಳುನಾಡಿನಲ್ಲೂ ಕೂಡ SIR ಮುಖಾಂತರ 75 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಆದ್ರೆ ತಮಿಳುನಾಡಿನಲ್ಲಿ 75 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿದೆ. ತಮಿಳುನಾಡಿನಲ್ಲಿರುವಂತಹ ಜನಸಂಖ್ಯೆ ಮತ್ತು ಪಶ್ಚಿಮ ಬಂಗಾಳದಲ್ಲಿರುವಂತಹ ಜನಸಂಖ್ಯೆಯನ್ನು ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲಿ ಜಾಸ್ತಿ ಮತದಾರರ ಹೆಸರು ಡಿಲೀಟ್ ಆಗಿದೆ ಅಂತ ಪರ್ಸೆಂಟೇಜ್ ವೈಸ್ ತೆಗೆದ್ರೆ ಗೊತ್ತಾಗೋಗ್ತದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಇದರಿಂದಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾವ್ದಾದ್ರು ರಾಜ್ಯದಲ್ಲಿ ಬಿಜೆಪಿ ಗೆದ್ರೆ ಅಲ್ಲಿ ಮಾತ್ರ ಎಲ್ಲಾ ರೀತಿಯಾದಂತಹ ಅಕ್ರಮಗಳು ನಡೆದಿರ್ತದೆ, SIR ಮುಖಾಂತರ ಎಲ್ಲರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ, ಈ ರೀತಿಯಾಗಿ ಮಾತಾಡ್ತಾರೆ. ಇಲ್ಲಿ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SIR ಮುಖಾಂತರ ಏನೆಲ್ಲ ಆಗಿದೆ, SIR ಮುಖಾಂತರ ಯಾರ್ಯಾರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ, ಅದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಒಂದ್ ವೇಳೆ ಸತ್ತವರ ಹೆಸರು ಕೂಡ ವೋಟರ್ ಲಿಸ್ಟ್ ನಲ್ಲಿ ಉಳ್ಕೊಂಡಿರ್ಬೇಕಾ? ಹಾಗೇನೆ ಮನೆಯನ್ನ ಶಿಫ್ಟ್ ಮಾಡಿದಂತವರ ಹೆಸರು ಕೂಡ ಅದೇ ವೋಟರ್ ಲಿಸ್ಟ್ ನಲ್ಲಿ ಉಳ್ಕೊಂಡಿರ್ಬೇಕಾ? ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೂ ಒಂದು ಮಾತನ್ನ ಹೇಳಿದ್ರು. ಆವಾಗ ನಾನು ನಿಮ್ಗೊಂದು ಮಾತನ್ನ ಹೇಳಿದೆ, ಆಂಟಿಸಿಪೇಟರಿ ಬೈಲ್ ಅಂದ್ರೆ ನಿರೀಕ್ಷಣಾ ಜಾಮೀನನ್ನ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ತಗೊಳ್ತಾ ಇದ್ದಾರೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 2028ರಲ್ಲಿ ಕರ್ನಾಟಕದಲ್ಲಿ ಕೂಡ ಚುನಾವಣೆ ನಡೀತದಲ್ಲ, ಆ ಸಂದರ್ಭದಲ್ಲಿ ಕೂಡ ಚುನಾವಣಾ ಆಯೋಗ ಇಲ್ಲಿ ಅದೇ ರೀತಿಯಾದಂತಹ ಆಟವನ್ನ ಆಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಾಗಿದೆ 2028ರಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಇಲ್ಲಿನ ಜನತೆ ತಿರಸ್ಕರಿಸ್ತಾರೆ ಅಂತೇಳಿ. ಸಾಮಾನ್ಯವಾಗಿ ಪ್ರತಿ 5 ವರ್ಷಕ್ಕೊಮ್ಮೆ ಕರ್ನಾಟಕದಲ್ಲಿ ಸರ್ಕಾರ ಬದಲಾಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ಬಾರಿ ಕೂಡ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಸರ್ಕಾರದ ವಿರುದ್ಧವಾಗಿ ಜನ ಈಗಾಗಲೇ ಸಿಡಿದೆದ್ದಿದ್ದಾರೆ. ಆಡಳಿತ ವಿರೋಧಿಯಲ್ಲಿ ಎಲ್ಲಾ ಕಡೆ ಕಾಣಿಸ್ತಾ ಇದೆ. ಯಾವುದೇ ರೀತಿಯಿಂದ ಕೆಲಸಗಳು ನಡೀತಾ ಇಲ್ಲ. ದಿನ ಬೆಳಗಾದ್ರೆ ಕುರ್ಚಿಗಾಗಿ ಜಗಳ ಮಾಡ್ಕೊಂತ ಇದ್ದಾರೆ. DK ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯನವರ ಪಟಲಾಮ್ನವ್ರ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಾಳೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ, ನಾಡಿದ್ದು ದೆಹಲಿಗೆ ಹೋಗ್ತಾ ಇದ್ದಾರೆ, ಒಂದಿಷ್ಟು ಜನ ದೆಹಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಸುದ್ದಿಗಳನ್ನೇ ನಾವು ಕೇಳ್ತಾನೆ ಇದ್ದೇವೆ. ಅದು ಬಿಟ್ಟು ಕರ್ನಾಟಕದಲ್ಲಿ ಏನೋ ಒಳ್ಳೇದಾಗ್ತಾ ಇದೆ, ಎಲ್ಲ ಒಂದು ದೊಡ್ಡ ಯೋಜನೆ ಉದ್ಘಾಟನೆ ಆಯ್ತು ಅಥವಾ ಶಂಕುಸ್ಥಾಪನೆ ನೆರವೇರಿತು, ಈ ರೀತಿಯಾದಂತಹ ಯಾವುದೇ ಸುದ್ದಿಗಳು ನಮ್ಮ ಕರ್ನಾಟಕದಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಕೇವಲ ಕಾಣ್ಲಿಕ್ಕೆ ಸಿಗ್ತಾ ಇರೋದು ಇದೇ ಇವರ ಕಚ್ಚಾಟದ ಸುದ್ದಿಗಳು. ಈ ಕಚ್ಚಾಟವನ್ನ ಮುಂದಿನ 2 ವರ್ಷಗಳವರೆಗೂ ಕೂಡ ನಮ್ಮ ಜನತೆ ಸಹಿಸ್ಕೊಂಡು ಹೋಗ್ಬೇಕಾಗಿ ಬರ್ತದೆ. 2 ವರ್ಷ ಆದ್ಮೇಲೆ ಅವರು ತಮ್ಮ ಓಟಿನ ಮುಖಾಂತರ ಇಲ್ಲಿ ನಡೀತಾ ಇರುವಂತಹ ಎಲ್ಲಾ ಅಕ್ರಮಗಳಿಗೆ ಬ್ರೇಕ್ ಅನ್ನ ಹಾಕ್ತಾರೆ. ಇದು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಾಗಿದೆ ಅನಿಸ್ತದೆ. ಹಾಗಾಗಿ ಅಡ್ವಾನ್ಸ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಚುನಾವಣಾ ಆಯೋಗದ ಮೇಲೆ ಗೂಬೆಯನ್ನು ಕೂರಿಸಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೂಡ SIR ಪ್ರಕ್ರಿಯೆ ನಡೀತದಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬರುವಂತಹ ಮತದಾರರು ಯಾರಲ್ಲಿದ್ದಾರೋ ಅವ್ರ ಹೆಸರನ್ನ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಕೈ ಹಾಕ್ತದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದಂತಹ ಒಬ್ಬ ಚುನಾವಣಾ ಆಯೋಗದ ಮುಖ್ಯಸ್ಥನ ಹೆಸರು ನೆನಪಿಲ್ಲ ಅನ್ಸ್ತದೆ. ಆತನ ಹೆಸರು ನವೀನ್ ಚಾವ್ಲಾ. ಈ ನವೀನ್ ಚಾವ್ಲಾ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತ ಯಾವುದೇ ಮೀಟಿಂಗ್ ನಡೀತಾ ಇದ್ರು ಕೂಡ
10 ನಿಮಿಷಕ್ಕೊಮ್ಮೆ ಸೋನಿಯಾ ಗಾಂಧಿ ಅವರಿಗೆ ಅಪ್ಡೇಟ್ ಮಾಡ್ತಾ ಇದ್ರು. ಹೀಗೀಗ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ, ಈ ರೀತಿಯಾಗಿ ಅವ್ರಿಗೆ ಮೆಸೇಜ್ಗಳನ್ನ ಕಳಿಸ್ತಾ ಇದ್ರಂತೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅದಲ್ಲದೆ ಇವ್ರನ್ನ ಚುನಾವಣಾ ಆಯೋಗಕ್ಕೆ ನೇಮಿಸಿದ ಸಂದರ್ಭದಲ್ಲಿ ಕೂಡ ಅಷ್ಟೇ ಪೇಪರ್ನಲ್ಲಿ ದೊಡ್ಡ ಹೆಡ್ಲೈನ್ ಬಂದಿತ್ತು, ಸೋನಿಯಾ ಗಾಂಧಿ ಅಪಾಯಿಂಟೆಡ್ ನವೀನ್ ಚಾವ್ಲಾ ಆಸ್ ಎಲೆಕ್ಷನ್ ಕಮಿಷನರ್ ಅಂತ ಕೊಂಡು. ಸಾಮಾನ್ಯವಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್, ಅಂದ್ರೆ ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆದ್ರೆ ಈ ನವೀನ್ ಚಾವ್ಲಾ ವಿಷಯದಲ್ಲಿ ಆ ರೀತಿ ಆಗಿರಲಿಲ್ಲ. ಸೋನಿಯಾ ಗಾಂಧಿ ಅವರು ಅವ್ರನ್ನ ಅಲ್ಲಿ ಅಪಾಯಿಂಟ್ ಮಾಡಿದ್ರು. ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ನವೀನ್ ಚಾವ್ಲಾ ಅವ್ರನ್ನ ಆ ಸೀಟ್ ನಲ್ಲಿ ಕೂರಿಸಿದ್ದು ಸೋನಿಯಾ ಗಾಂಧಿ. ಇದು ಪೇಪರ್ ನಲ್ಲಿ ಬಂದಂತ ಹೆಡ್ಲೈನ್. ಮೋಸ್ಟ್ಲಿ ಇದ್ಯಾವುದು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಅನ್ಸ್ತದೆ. ಸಾಧ್ಯ ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆ ಅವ್ರನ್ನ ಕೇಳ್ಕೊಳ್ಳೋದು ಒಳ್ಳೇದು. ಮೊದಲೆಲ್ಲ ಯಾವ ರೀತಿ ನಡೀತಾ ಇತ್ತು, ಈಗ ಯಾವ ರೀತಿ ನಡೀತಾ ಇದೆ, ಇದೆಲ್ಲದನ್ನು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸ್ತದೆ. ಅದೇನೇ ಇರಲಿ, ಪ್ರಿಯಾಂಕ್ ಖರ್ಗೆ ಅವರು ಒಂದು ವಿಷಯವನ್ನಂತೂ ತಿಳ್ಕೊಂಡಿರ್ಬೇಕು, ಯಾವುದೇ ರಾಜ್ಯದಲ್ಲಾಗ್ಲಿ ಯಾವುದೇ ಪಕ್ಷ ಇರಲಿ, ಆ ಪಕ್ಷ ಸರಿಯಾದಂತಹ ಆಡಳಿತವನ್ನ ನಡೆಸಿದ್ರೆ ಅವ್ರನ್ನ ಪುನಃ ಜನರು ಆರಿಸ್ತಾರೆ. ಆದ್ರೆ ಆ ಪಕ್ಷ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ದುರಾಡಳಿತ ನಡೆಸಿದ್ರೆ, ಜನರಿಗೆ ಹಿಂಸೆಯನ್ನ ಕೊಟ್ರೆ ಖಂಡಿತವಾಗಿ ಅವ್ರನ್ನ ಹೊರ ಕಳಿಸ್ತಾರೆ. ಖಂಡಿತವಾಗಿ ಅವ್ರ ವಿರುದ್ಧವಾಗಿ ಜನರು ಸಿಡಿದೇಳ್ತಾರೆ. ಹಾಗೇನೆ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ತಿರಸ್ಕರಿಸ್ತಾರೆ. ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರು ನಡೆಸಿರುವಂತಹ ದಬ್ಬಾಳಿಕೆ, ಅವರು ನಡೆಸಿರುವಂತಹ ದುರಾಡಳಿತ, ಅವರ ಗೂಂಡಾಪಡೆ ಮಾಡಿರುವಂತಹ ಅನಾಚಾರ, ಅತ್ಯಾಚಾರ, ಹಿಂಸೆ, ಇದೆಲ್ಲದರಿಂದ ಜನ ರೋಸಿ ಹೋಗಿದ್ರು. ಅವರು ಕೂಡ ಒಂದು ಸಮಯಕ್ಕಾಗಿ ಕಾದಿದ್ರು. ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಸುಸಂದರ್ಭ ಒದಗಿ ಬಂತು. ಹಾಗಾಗಿ ಅಲ್ಲಿಯ ಜನ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಮತವನ್ನ ಹಾಕುವ ಮುಖಾಂತರ ಅವ್ರನ್ನ ತಿರಸ್ಕರಿಸಿದ್ದಾರೆ. ಆದ್ರೆ ತಮ್ಮ ಸೋಲನ್ನು ಒಪ್ಕೊಳ್ಳದೆ ಇರುವಂತಹ ಪ್ರಿಯಾಂಕ್ ಖರ್ಗೆ ತರದವರು ಅಲ್ಲಿ ಅಕ್ರಮ ಆಗಿದೆ, ಅಲ್ಲ ಹಾಗಾಗಿದೆ, ಹೀಗಾಗಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಚುನಾವಣೆ ಮುಗಿಯುವವರೆಗೂ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿದ್ದಂತಹ ರಾಹುಲ್ ಗಾಂಧಿ ಈಗ ಇದ್ದಕ್ಕಿದ್ದಾಗೆ ಮಮತಾ ಬ್ಯಾನರ್ಜಿ ಅವರ ಸಪೋರ್ಟಿಗೆ ನಿಂತ್ಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ಕೊಡಲ್ಲ, ಹಾಗೆ ಹೀಗೆ ಏನೇನೋ ಹೇಳ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಹೇರಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಯಾವುದು ಆಗಲ್ಲ, ಅದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನೋ ಸುಪ್ರೀಂ ಕೋರ್ಟಿಗೆ ಹೋಗ್ತಾರಂತೆ, ಆದ್ರೆ ಅಲ್ಲಿ ಕೂಡ ಅಷ್ಟೇ ಪುನಃ ಉಗಿಸ್ಕೊಂಡು ಬರ್ತಾರೆ. ಆದ್ರೆ ಇವ್ರಿಗೆ ಮಾನ ಮರ್ಯಾದೆ ಎಲ್ಲ, ಹೊರಗೆ ಬರುವಾಗ ಮುಖವನ್ನು ಒರೆಸ್ಕೊಂಡು ಪುನಃ ಸುಪ್ರೀಂ ಕೋರ್ಟ್ಗೆ ಇನ್ನೊಂದು ಕೇಸ್ನ ಹಿಡ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾನೆ ಇರ್ತದೆ. ಅಟ್ಲೀಸ್ಟ್ ಪ್ರಿಯಾಂಕ್ ಖರ್ಗೆ ಅವರು ಪಶ್ಚಿಮ ಬಂಗಾಳದ ಜನತೆ ಇಷ್ಟೊಂದು ಸೆಲೆಬ್ರೇಟ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಒಳ್ಳೇದು ಅನ್ಸ್ತದೆ. ಇಲ್ಲ ಅಂದ್ರೆ ಒಂದು ನಿಯೋಗವನ್ನ ತಕೊಂಡು ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ತಕೊಂಡು ಅವ್ರನ್ನೇ ಪ್ರಶ್ನೆ ಕೇಳಿ ಉತ್ತರವನ್ನ ತಗೊಂಡು ಬರೋದು ಒಳ್ಳೇದು ಅನ್ಸ್ತದೆ. ಈ ರೀತಿಯಾಗಿ ಅಲ್ಲಿ ಅವರು ಸಂಭ್ರಮಿಸ್ಲಿಕ್ಕೆ ಅವ್ರಿಗೆ ಏನು ಹುಚ್ಚಿಡ್ದಿಲ್ಲ. ಅಲ್ಲಿದ್ದಂತ ಹುಚ್ಚು ಸರ್ಕಾರ ಈಗ ಸೋತು ಸುಣ್ಣ ಆಗಿದೆಯಲ್ಲ, ಅದನ್ನ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿಯ ಜನತೆಗೆ ಏನು ಹುಚ್ಚಿಡ್ದಿಲ್ಲ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ಚುನಾವಣಾ ಆಯೋಗ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದನ್ನ ಬಿಟ್ಟು ಅಟ್ಲೀಸ್ಟ್ ಪ್ರಿಯಾಂಕ್ ಖರ್ಗೆ ಅವರು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮ್ಮನ್ನ ಜನ ಎಲೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ತಿರಸ್ಕರಿಸ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗೇನೆ ಮುಂದಿನ ವರ್ಷ 2027ಕ್ಕೆ ಉತ್ತರ ಪ್ರದೇಶದಲ್ಲಿ ಕೂಡ ಚುನಾವಣೆ ಇದೆ. ಇವಾಗಲೇ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ, ಉತ್ತರ ಪ್ರದೇಶದಲ್ಲಿ ಪುನಃ ಯೋಗಿಯ ಸರ್ಕಾರವೇ ಆರಿಸಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಯೋಗಿ ಸರ್ಕಾರ ಮಾಡಿರುವಂತಹ ಕೆಲಸ ಆ ರೀತಿ ಇದೆ, ಅಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್ ಗಳು ಆ ರೀತಿ ಇದೆ. ಅದನ್ನ ಇವಾಗಲೇ ಹೋಗಿ ಪ್ರಿಯಾಂಕ್ ಖರ್ಗೆ ಅವ್ರು ನೋಡ್ಕೊಂಡು ಬರೋದು ಒಳ್ಳೇದು. ಯಾಕಂದ್ರೆ ಚುನಾವಣೆ ಮುಗ್ದ ಮೇಲೆ ಅಟ್ಲೀಸ್ಟ್ ಸರಿಯಾದ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅವರಿಗೆ. ಈ ಕೆಲಸವನ್ನ ಅವರು ಆದಷ್ಟು ಬೇಗ ಮಾಡ್ಲಿ ಅಂತ ನಾನು ಹಾರೈಸ್ತೇನೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದವರ ಈ ರೀತಿಯಾದಂತಹ ಹೇಳಿಕೆಗಳ ಬಗ್ಗೆ ನಿಮ್ಗೆ ಏನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.